ಬಳ್ಳಾರಿಯಲ್ಲಿ ಸರಣಿ ಬೈಕ್ ಕಳವು ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದು, ಸ್ಪ್ಲೆಂಡರ್ ಸಿದ್ದಾರೆಡ್ಡಿ ಎಂದು ಪರಿಚಿತನಾಗಿದ್ದ ಆರೋಪಿಯನ್ನ ಬಂಧಿಸಿದ್ದಾರೆ. ಬಳ್ಳಾರಿಯ ಅಹಂಬಾವಿ ಪ್ರದೇಶದ ನಿವಾಸಿಯಾಗಿರುವ ಆರೋಪಿ ಮೂಲತಃ ಆಟೋ ಚಾಲಕನಾಗಿದ್ದು, ಕಳೆದ 1 ವರ್ಷದಿಂದ ಬೈಕ್ಗಳನ್ನು ಕಳವು ಮಾಡಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಮಾರಾಟ ಮಾಡುತ್ತಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ. ವಿಶೇಷವಾಗಿ ಹೀರೋ ಹೋಂಡಾ ಕಂಪನಿಯ ಬೈಕ್ಗಳು, ಅದರಲ್ಲೂ ಸ್ಪ್ಲೆಂಡರ್ ಮಾದರಿಯ ಬೈಕ್ಗಳನ್ನೇ ಗುರಿಯಾಗಿಸಿಕೊಂಡು ಕಳವು ಮಾಡುತ್ತಿದ್ದ ಆರೋಪಿ ಒಟ್ಟು 41 ಬೈಕ್ಗಳನ್ನು ಕಳವು ಮಾಡಿರುವ ಆರೋಪಿಯ ಬಳಿಯಿಂದ ಸುಮಾರು 30 ಸ್ಪ್ಲೆಂಡರ್ ಬೈಕ್ಗಳನ್ನು ಸೇರಿದಂತೆ ಹೀರೋ ಹೋಂಡಾದ ವಿವಿಧ ಮಾದರಿಯ ಬೈಕ್ಗಳ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಇತ್ತೀಚೆಗೆ ಸಿರುಗುಪ್ಪ ಪಟ್ಟಣದಲ್ಲಿ ನಡೆದ ಬೈಕ್ ಕಳವು ಪ್ರಕರಣದ ತನಿಖೆ ವೇಳೆ ಆರೋಪಿಯ ಸುಳಿವು ಸಿಕ್ಕಿದ್ದು, ಬಳಿಕ ನಡೆಸಿದ ಕಾರ್ಯಾಚರಣೆಯಲ್ಲಿ ಬಂಧಿಸಲಾಗಿದೆ. ಬಳ್ಳಾರಿ, ವಿಜಯನಗರ ಹಾಗೂ ಚಿತ್ರದುರ್ಗ ಜಿಲ್ಲೆಗಳ ವಿವಿಧ ಭಾಗಗಳಿಂದ ಬೈಕ್ಗಳನ್ನು ಕಳವು ಮಾಡಿ ಗ್ರಾಮೀಣ ಪ್ರದೇಶಗಳಲ್ಲಿ ಮಾರಾಟ ಮಾಡುತ್ತಿದ್ದ ಆರೋಪದ ಕುರಿತು ಪೊಲೀಸರು ಹೆಚ್ಚಿನ ತನಿಖೆ ಮುಂದುವರೆಸಿದ್ದಾರೆ. ದಿನಾಂಕ 2/6/2026ರಂದು ಸಿರುಗುಪ್ಪ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಬೈಕ್ ಕಳ್ಳತನದ ಪ್ರಕರಣ ದಾಖಲಾಗ್ತದೆ. ಅದನ್ನು 145/2026 ಅಡಿಯಲ್ಲಿ FIR ರಿಜಿಸ್ಟರ್ ಮಾಡ್ಕೊಳ್ತಾರೆ. ಆ ಒಂದು ಪ್ರಕರಣ ದಾಖಲಾದ ಮೇಲೆ ಸ್ಥಳ ಪರಿಶೀಲನೆ ಮಾಡಿದಾಗ ಒಂದು CCTV ನಮ್ಮ ಪೊಲೀಸರಿಗೆ ದೊರೀತದೆ. ಅದರ ಜಾಡನ್ನು ಪತ್ತೆ ಹಚ್ತಾ ಆ ವ್ಯಕ್ತಿ ಅಲ್ಲಿಂದ ಬೈಕ್ ಕಳ್ಳತನ ಮಾಡಿಕೊಂಡು ಎಲ್ಲಿ ಹೋಗಿದ್ದಾನೆ ಅನ್ನೋವಂಥದ್ದನ್ನು ಪತ್ತೆ ಮಾಡೋದ್ರ ಬಗ್ಗೆ ಸಿರುಗುಪ್ಪ ಸಬ್ ಡಿವಿಷನ್ DYSP ಹಾಗೆ ನಮ್ಮ ಅಡಿಷನಲ್ SP ಅವರು ಈ ಪ್ರಾಪರ್ಟಿ ಅಫೆನ್ಸಸ್ ಓವರಾಲ್ ಮಾನಿಟರ್ ಮಾಡ್ತಾರೆ. ಅವರು ಒಂದು ತಂಡವನ್ನು ರಚಿಸಿ ಸಿರುಗುಪ್ಪ ಸಬ್ ಡಿವಿಷನಿಂದ ಎಲ್ಲ ಪೊಲೀಸ್ ಠಾಣೆಗಳಿಂದ ಕ್ರೈಮ್ ಸ್ಟಾಫನ್ನು ಹಾಗೆ ಸಿರುಗುಪ್ಪ ಸರ್ಕಲ್ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಿ ಸುಮಾರು CCTVಗಳನ್ನು ಹಾಗೂ ಟೆಕ್ನಿಕಲ್ ಇನ್ಪುಟ್ಸನ್ನು ಪರಿಶೀಲನೆ ಮಾಡಿಕೊಂಡು ಈ ವ್ಯಕ್ತಿ ಕೊನೆಗೆ ಆ ಬೈಕನ್ನು ತಗೊಂಡು ಇಲ್ಲಿ ಬಳ್ಳಾರಿ ನಗರದ ಅವಂಬಾವಿಯಲ್ಲಿ ವಾಸ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಇವರ ಪರಿಶೀಲನೆಯಿಂದ ಪತ್ತೆ ಆಗ್ತದೆ. ಆ ವ್ಯಕ್ತಿಯನ್ನು ಆನಂತರದಲ್ಲಿ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಇವನು ಇದೇ ರೀತಿಯಾಗಿ ಸುಮಾರು ಬೈಕ್ಗಳನ್ನು ಹೆಚ್ಚು ಕಮ್ಮಿ 1 ವಾರ ಅಥವಾ 15 ದಿನದಲ್ಲಿ ಒಂದು ಬೈಕ್ ಅಟ್ಲೀಸ್ಟ್ ಅವನು ಇದೇ ಒಂದು ಎಮೋ ಯೂಸ್ ಮಾಡಿಕೊಂಡು ಕಳ್ಳತನ ಮಾಡಿ ಅದನ್ನು ಸೆಕೆಂಡ್ ಹ್ಯಾಂಡ್ ಸೇಲ್ ಅಂಥೇಳಿ ಮಾರಾಟ ಮಾಡ್ತಾ ಇದ್ದಾನೆ ಅಂಥೇಳಿ ಈ ತನಿಖೆಯಲ್ಲಿ ಪತ್ತೆ ಆಗಿರುವಂಥದ್ದು. ಸೊ ಹೆಚ್ಚಿನ ವಿಚಾರಣೆ ಮಾಡಿದಾಗ ಇವನು ಸುಮಾರು 1-1.5 ವರ್ಷದಿಂದ ಇದೇ ವೃತ್ತಿಯನ್ನು ಮಾಡ್ತಾ ಇದ್ದು, ಅವನು ಮೇನ್ ವೃತ್ತಿ ಏನಂತಂದರೆ ಅವನು ಆಟೋ ಡ್ರೈವರ್, ಬಳ್ಳಾರಿ ನಗರದಲ್ಲಿ ಆಟೋ ಡ್ರೈವಿಂಗ್ ಮಾಡ್ಕೊಂಡಿದ್ದು. ಅವನಿಗೆ ಈ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಯಾವ ಥರ ವರ್ಕ್ ಆಗುತ್ತೆ, ಬೈಕ್ಗಳ ಆಪ್ರೇಷನ್ಸು, ಡೂಪ್ಲಿಕೇಟ್ ಕೀಗಳು ಯಾವ ಥರ ಮ್ಯಾನೇಜ್ ಮಾಡ್ಬೋದು, ಅಥವಾ ಡೂಪ್ಲಿಕೇಟ್ RC ಕಾರ್ಡ್ ಯಾವ ಥರ ಮಾಡ್ಬೋದು ಅನ್ನೋದು ಹೆಚ್ಚಿನ ಮಾಹಿತಿ ಅವನಿಗೆ ಸ್ವಲ್ಪ ತಿಳ್ಕೊಂಡಿದ್ದು. ಅದನ್ನು ಅವನು ಈ ಒಂದು ವೃತ್ತಿ ಅಂದರೆ ಕಳ್ಳತನವನ್ನು ಮಾಡಲಿಕ್ಕೆ ತುಂಬ ಅಚ್ಚುಕಟ್ಟಾಗಿ ಅದನ್ನು ಉಪಯೋಗಿಸ್ಕೊಂಡು ಒಂದು ವ್ಯವಸ್ಥಿತವಾಗಿ ಒಂದು ಮೋಡಸನ್ನು ಫಾಲೋ ಮಾಡಿಕೊಂಡು ಕಳ್ಳತನ ಮಾಡಿರುವಂಥ ಬೈಕ್ಗಳನ್ನು ಜನರಿಗೆ ನಂಬಿಸಿ ಮೋಸ ಮಾಡಿ ಇದು ಸೆಕೆಂಡ್ ಹ್ಯಾಂಡ್ ಸೇಲ್ ಮಾಡಿರುವಂಥ ಬೈಕ್ ಅಂತ ಹೇಳಿಬಿಟ್ಟು ಅವರಿಗೆ ಒಂದು ಸಣ್ಣ ಅಮೌಂಟಿಗೆ 20,000-25,000 ಸಾವಿರದ ಅಮೌಂಟಿಗೆ ಮಾರಾಟ ಮಾಡಿರುವಂಥದ್ದು ನಮ್ಮ ತನಿಖೆಯಲ್ಲಿ ಕಂಡುಬಂದಿದೆ. ಈ ಒಂದು ಪ್ರಕರಣವನ್ನು ಈ ಟೀಮ್ ತುಂಬ ಯಶಸ್ವಿಯಾಗಿ, ಈ ಪ್ರಕರಣ ಅಂತಲ್ಲ ಯಶಸ್ವಿಯಾಗಿ ಪತ್ತೆ ಮಾಡಿದ್ದು. ಈ ವ್ಯಕ್ತಿಯಿಂದ ಈಗಾಗಲೇ ಸುಮಾರು 41 ಬೈಕ್ಗಳನ್ನು ಕಳೆದ ಒಂದು ಕೆಲವು ದಿನದಲ್ಲಿ ಅವನನ್ನು ಆಲ್ರೆಡಿ ನಾವು JC ಕೊಟ್ಟು ಪೊಲೀಸ್ ಕಸ್ಟಡಿಯಲ್ಲಿ ತಗೊಂಡು ವಿಚಾರಣೆ ಮಾಡಿ 41 ಬೈಕ್ಗಳನ್ನು ಅವನಿಂದ ನಾವು ರಿಕವರಿ ಮಾಡಿರುವಂಥದ್ದಿದೆ. ಇದರಲ್ಲಿ ಇನ್ವಾಲ್ವ್ ಆಗಿರುವಂಥ ಆರೋಪಿಯ ಹೆಸರು ಸಿದ್ದಾರೆಡ್ಡಿ ಅಂಥೇಳಿ. ಇವನು ಅವಂಬಾವಿ ಫಸ್ಟ್ ಕ್ರಾಸ್ ರೋಡ್ ಸಿದ್ದಾರೆಡ್ಡಿ ಅಲಿಯಾಸ್ ಸ್ಪ್ಲೆಂಡರ್ ಸಿದ್ದಾರೆಡ್ಡಿ ಅಂಥೇಳಿ. ಯಾಕಂದರೆ ಇವನು ಸ್ಪ್ಲೆಂಡರ್ ವೆಹಿಕಲ್ಗಳನ್ನೇ ಹೆಚ್ಚಾಗಿ ಕಳ್ಳತನ ಮಾಡ್ತಾ ಇದ್ದಂಥದ್ದು. ಅವನಿಗೆ ಅದರಲ್ಲಿರುವಂಥ ಒಂದು ಲೂಪ್ ಹೋಲ್ ಗೊತ್ತಿದ್ದು ಅದನ್ನು ಡೂಪ್ಲಿಕೇಟ್ ಕೀ ಯೂಸ್ ಮಾಡಿಕೊಂಡು ಅದನ್ನು ಇಗ್ನಿಷನ್ ಆನ್ ಮಾಡಬಹುದು, ಅಲ್ಲಿಂದ ಈಸಿಲಿ ಸಲೀಸಾಗಿ ತೆಗೆದುಕೊಂಡು ಹೋಗ್ಬೋದು ಅನ್ನುವಂಥದ್ದು ಇವನಿಗೆ ತಿಳಿದಿದ್ದು. ಸ್ಪ್ಲೆಂಡರ್ ಬೈಕ್ಗಳನ್ನೇ ಮಾರ್ಕೆಟಲ್ಲಿ ಅಥವಾ ಬೇರೆ ಜಾಗಗಳಲ್ಲಿ ಪಾರ್ಕ್ ಮಾಡಿದಾಗ ಇವನು ವಾಚ್ ಮಾಡಿಬಿಟ್ಟು ಅದನ್ನು ಕಳ್ಳತನ ಮಾಡುವಂಥದ್ದು. ಮಾಲೀಕರು ಬಿಟ್ಟು ಹೋದಾಗ ಯಾವುದಾದ್ರೂ ಕೆಲವು ಲಾಕ್ ಮಾಡಿರಲ್ಲ, ಕೆಲವರು ಕೀ ಬಿಟ್ಟು ಹೋಗಿರ್ತಾರೆ, ಅಥವಾ 1 ಗಂಟೆ 2 ಗಂಟೆ ಡ್ಯೂರೇಷನ್ಗೆ ಹೋಗಿರ್ತಾರೆ. ಇವನು ವಾಚ್ ಮಾಡಿ ಪ್ರಯತ್ನ ಪಡ್ತಾನೆ ಒಂದು ಡೂಪ್ಲಿಕೇಟ್ ಕೀ ಯೂಸ್ ಮಾಡಿಕೊಂಡು ಅದನ್ನು ಸ್ಟಾರ್ಟ್ ಮಾಡಲಿಕ್ಕೆ. ಸ್ಟಾರ್ಟ್ ಆದ ತಕ್ಷಣ ಅದನ್ನು ತೊಗೊಂಡು ಹೋಗಿ ಮುಂದಿನ ಅವನ ಕಾರ್ಯಾಚರಣೆ ಆಗ್ತದೆ. ಇವನು ಮುಖ್ಯವಾಗಿ ಯಾವ ಥರ ಈ ಕಳ್ಳತನವನ್ನು ವ್ಯವಸ್ಥಿತವಾಗಿ ಮಾಡ್ತಿದ್ದ ಅಂತಂದರೆ, ಯಾವುದೇ ಒಂದು ಬೈಕನ್ನು ಇವನು ಕಳ್ಳತನ ಮಾಡಿದ ಮೇಲೆ ಮೊದಲು ಅಲ್ಲಿಂದ ತಗೊಂಡು ಹೋದ ತಕ್ಷಣ, ಅಂದರೆ ಡೂಪ್ಲಿಕೇಟ್ ಕೀ ಯೂಸ್ ಮಾಡಿ ತಗೊಂಡು ಹೋದ ಮೇಲೆ ಆ ಬೈಕಿನ ನಂಬರ್ ಪ್ಲೇಟನ್ನು ಮೊದಲು ಕಿತ್ತು ತೆಗೆದು ಹಾಕ್ತಾನೆ, ಬಿಸಾಕ್ತಾನೆ ಅದನ್ನು. ಆನಂತರದಲ್ಲಿ ಯಾವುದಾದ್ರೂ
ಅದೇ ಮೇಕ್ ಮಾಡೆಲ್ ಇರೋವಂಥದ್ದು ಬೈಕ್ಗಳು ಎಲ್ಲಾದರೂ ಪಾರ್ಕಿಂಗ್ ಆಗಿದ್ದರೆ ಆ ನಂಬರ್ ಪ್ಲೇಟನ್ನು ಫೋಟೋ ತಗೊಳ್ತಾನೆ. ಬೇರೆ ಬೈಕ್ಗಳು ಫೋಟೋ ತಗೊಂಡು ಆ ನಂಬರ್ ಪ್ಲೇಟ್ ಇರೋವಂತಹ ಒಂದು ಫೋಟೋವನ್ನು ಈ ಕರ್ನಾಟಕ ಒನ್ ಶಾಪ್ ಏನಿದೆ, ಸರ್ವಿಸ್ ಸೆಂಟರ್ಸ್ ಏನಿದೆ, ಅಲ್ಲಿ ಹೋಗಿಬಿಟ್ಟು ನನ್ನ ಬೈಕ್ ಅಥವಾ ನಾನು ಸೆಕೆಂಡ್ ಹ್ಯಾಂಡ್ ಸೇಲ್ ಮಾಡ್ತೇನೆ, ಈ ಬೈಕದ್ದು RC ಡೂಪ್ಲಿಕೇಟ್ ಕೊಡಿ ಅಂಥೇಳಿ ಅಲ್ಲಿ ತೋರಿಸಿದಾಗ ಅವರು RC ಡೌನ್ಲೋಡ್ ಮಾಡಿಬಿಟ್ಟು ಒಂದು ನಾಮಿನಲ್ ಫೀಸ್ ಇದೆ ಅವರಿಗೆ ಸರ್ವಿಸ್ ಸೆಂಟ್ರಿಗೆ, 250-300 ರೂಪಾಯಿಗೆ ಒಂದು ಡೂಪ್ಲಿಕೇಟ್ RC ಮಾಡಿ ಆ RCಯನ್ನು ಬಳಸಿಕೊಂಡು ನಂಬರ್ ಪ್ಲೇಟ್ ಶಾಪಿಗೆ ಹೋಗಿಬಿಟ್ಟು ಆ ನಂಬರ್ ಪ್ಲೇಟನ್ನು ಅದಕ್ಕೆ ಅಳವಡಿಸುವಂಥದ್ದು. ನಂಬರ್ ಪ್ಲೇಟ್ ಅಳವಡಿಸಿದ ಮೇಲೆ ಡೂಪ್ಲಿಕೇಟ್ ಕೀ ಸೆಂಟರ್ಗೆ ಹೋಗಿ ಕೀಯನ್ನು ಮತ್ತೆ ಅದಕ್ಕೋಸ್ಕರ ಅಂಥೇಳಿ ಕೀ ಮಾಡಿಸ್ಕೊಂಡು ಒಂದು ಪ್ರಾಪರ್ ರೆಡಿಲಿ ಅವೈಲೇಬಲ್ ಬೈಕನ್ನು ರೆಡಿ ಮಾಡ್ತಾನೆ ವಿತ್ RC. ಆ ಬೈಕನ್ನು ಯಾರಾದರೂ ಈ ಹಳ್ಳಿ ಕಡೆ ಹೆಚ್ಚಾಗಿ ಅವನು ಟಾರ್ಗೆಟ್ ಮಾಡ್ತಾ ಇದ್ದಂಥದ್ದು ಹಳ್ಳಿ ರೈತರನ್ನ, ಹಾಗೆ ಆಂಧ್ರ ಕಡೆಗೆ ಕೂಡ ಸೇಲ್ ಮಾಡಿರೋವಂಥದ್ದಿದೆ. ಅವ್ರಿಗೆ ಸೆಕೆಂಡ್ ಹ್ಯಾಂಡ್ ಬೈಕ್ ಅಂಥೇಳಿ 20,000-25,000 ಸಾವಿರದವರೆಗೆ ಅದನ್ನು ಮಾರಾಟ ಮಾಡಿರೋವಂಥದ್ದು. ಹಾಗಾಗಿ ಯಾರೂ ಕೂಡ ಅವನನ್ನು ಸಂಶಯ ಪಟ್ಟಿರೋದಿಲ್ಲ, ಯಾಕಂದರೆ RC ಕಾರ್ಡ್ ಜೊತೆಗೇ ಮಾರಾಟ ಮಾಡಿರೋವಂಥದ್ದು. ಈ ಬೈಕ್ಗಳು ಹೆಚ್ಚಿನ ಭಾಗ ನಮ್ಮ 3 ಜಿಲ್ಲೆಗಳಿಂದ ಅವನು ಕಳ್ಳತನ ಮಾಡಿರುವಂಥದ್ದು. ಇಲ್ಲಿಂದ RT ಆಫೀಸಲ್ಲ ಏನೂ ಮಾಡೋದಿಲ್ಲ. ನಾವು ಅವರನ್ನು ಕರೆದು, ನಾನು ಸ್ವಲ್ಪ ಹೇಳ್ತೇನೆ, ಡೀಟೇಲ್ಸ್ ಹೇಳ್ತೇನೆ. ಇದರಲ್ಲಿ ನಾವು ಎಲ್ಲರನ್ನೂ ಪರಿಶೀಲನೆ ಮಾಡಿದ್ದೀವಿ. ಈ ಸರ್ವಿಸ್ ಸೆಂಟರ್ಗಳಲ್ಲಿ ನಮಗೊಂದು ಗೊತ್ತಾಗಿರುವಂತಹ ಲ್ಯಾಕ್ಯುನ ಏನಂತಂದರೆ, RCಗಾಗಲಿ DLಗಾಗಲಿ ಯಾವುದೇ ಬೇರೆ ID ಪ್ರೂಫನ್ನು ಅವರು ತಗೊಳ್ಳೋವಂಥ ಅಗತ್ಯತೆ ಇಲ್ಲ. ಸೊ ಹಾಗಾಗಿ ಯಾರಾದರೂ ಡೂಪ್ಲಿಕೇಟ್ ಅಂತ ಹೇಳಿ ಇಶ್ಯೂ ಮಾಡ್ಕೊಳ್ಳೋಕೆ ಹೋದರೆ, ಈಗ ನಾವು ಯೂಶಲಿ ಕಂಪ್ಲೇಂಟ್ ಕೊಟ್ಟು ಈ ಕಳ್ಳತನ ಆಗಿರೋವಂತಹ ಡಾಕ್ಯುಮೆಂಟ್ಸು ಪೊಲೀಸ್ ಸ್ಟೇಷನಲ್ಲಿ ಮಿಸ್ಲೇನಿಯಸ್ ಕಂಪ್ಲೇಂಟ್ ಕೊಟ್ಟು ಇನ್ನೊಂದು ಕಾಪಿ ಮಾಡ್ಕೊಳ್ಳುವಾಗ RTO ಆಫೀಸ್ಗೆ ಹೋಗ್ಬಿಟ್ಟು ಒರಿಜಿನಲ್ಲೇ ಸಿಗುತ್ತೆ ನಿಮಗೆ. ಬಟ್ ಡೂಪ್ಲಿಕೇಟ್ ಅಂತ ಮಾಡುವಾಗ ಅದರಲ್ಲಿ ಯಾವುದೇ ರೀಡ್ ಆಗೋದಿಲ್ಲ, ಇನ್ಸರ್ಟೆಡ್ ಚಿಪ್ ಇರೋದಿಲ್ಲ, ಬಟ್ ಡೂಪ್ಲಿಕೇಟ್ ವಿತ್ ಡೀಟೇಲ್ಸ್ ಇರೋ ಅಂಥದ್ದು ಇರುತ್ತೆ. ಅದನ್ನು ಅವ್ರಿಗೆ ಕೊಡಬಹುದು ಅಂಥೇಳಿ ನಮಗೆ ಇಲ್ಲಿನ ತನಿಖೆಯಲ್ಲಿ ಗೊತ್ತಾಗಿರೋ ಅಂಥದ್ದು. ಸೊ ಇವನು ನಮಗೆ ಟಾರ್ಗೆಟ್ ಮಾಡಿರೋ ಅಂಥದ್ದು ಸುಮಾರು 3 ಜಿಲ್ಲೆಗಳು. ಬಳ್ಳಾರಿ ಜಿಲ್ಲೆಯಲ್ಲಿ ನಮಗೆ ಈಗ ರಿಕವರಿ ಆಗಿರೋವಂಥ ಬೈಕ್ಗಳಲ್ಲಿ 15 ಬಳ್ಳಾರಿ ಜಿಲ್ಲೆಗೆ ಸಂಬಂಧಿಸಿದಂಥದ್ದು, 21 ಚಿತ್ರದುರ್ಗ ಜಿಲ್ಲೆದು, ಹಾಗೆ ವಿಜಯನಗರ ಜಿಲ್ಲೆದು 4 ಮೋಟರ್ ಸೈಕಲ್ಗಳು, ಆಮೇಲೆ ಅನಂತಪುರದಿಂದ 1 ಮೋಟರ್ ಸೈಕಲ್, ಹೀಗೆ 41 ಮೋಟರ್ ಸೈಕಲ್ಲು. ಅದರಲ್ಲಿ ಹೆಚ್ಚಿನ ಭಾಗ ಇವನು ಟಾರ್ಗೆಟ್ ಮಾಡಿರೋವಂಥದ್ದು ಹೀರೋ ಸ್ಪ್ಲೆಂಡರ್ ಮೋಟರ್ ಸೈಕಲ್ಸ್ 24 ಇದ್ದಾವೆ, ಹೀರೋ ಪ್ಯಾಷನ್ ಪ್ರೋ ಮತ್ತು ಹೀರೋ ಸ್ಪ್ಲೆಂಡರ್ ಪ್ರೋ ಅದು 4 ಮತ್ತು 2 ಇದೆ. ಇನ್ನು ಬೇರೆ ಮಾಡೆಲ್ದು CB ಶೈನು 7 ಇದೆ, HF ಡಿಲಕ್ಸ್ 3 ಇದೆ, TVS ವಿಕ್ಟರು 1 ಬೈಕ್. ಈ ಥರ ಈಗ ನಾವು ರಿಕವರಿ ಮಾಡಿರೋವಂಥದ್ದಿದೆ. ಇವನು ಮೋಡಸಲ್ಲಿ ಇವನು ಮನೆಯಿಂದ ಡೇ ಟೈಮಲ್ಲೇ ಇವನು ಹೆಚ್ಚಾಗಿ ಮಾಡ್ತಾ ಇದ್ದಂಥದ್ದು, ರಾತ್ರಿ ಹೊತ್ತು ಯಾವುದು ಜಾಸ್ತಿ ಟಾರ್ಗೆಟ್ ಮಾಡಿಲ್ಲ. ಬಸ್ಸಲ್ಲಿ ಹೋಗೋವಂಥದ್ದು, ಹೋಗಿ ಎಲ್ಲಾದರೂ ಒಂದು ಕಡೆ ವಾಚ್ ಮಾಡೋವಂಥದ್ದು ಮಾಡಿ ಬೈಕನ್ನು ಎತ್ಕೊಂಡು ಬರೋವಂಥದ್ದು ಮೋಡಸ್. ಬಟ್ ಇನ್ನು ಮುಂದುವರೆದ ನಾನು ಇದು ಕೊಟ್ಬಿಡ್ತೇನೆ ನಿಮಗೆ, ಡೀಟೇಲ್ಸೇ ಕೊಟ್ಬಿಡ್ತೀನಿ. ಬಟ್ ಈ ಸಂದರ್ಭದಲ್ಲಿ ನಾನು ನಮ್ಮ ಟೀಮ್ ಇದನ್ನು ತುಂಬ ಡೀಟೇಲಾಗಿ ಬ್ಯಾಕ್ಗ್ರೌಂಡನ್ನು ವರ್ಕ್ ಮಾಡಿ ಇದನ್ನು ವೆರಿಫೈ ಮಾಡಿದ್ದಾರೆ. ಸೊ ನಾನು ಪ್ರತಿಯೊಬ್ಬ ಟೀಮ್ ಮೆಂಬರನ್ನು ನಾನು ಇಲ್ಲಿ ಹೆಸರಿಸಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಅಡಿಷ್ನಲ್ SP ಅವರು ಸಂಪೂರ್ಣ ನೇತೃತ್ವ ವಹಿಸಿದ್ದಾರೆ, ನವೀನ್ ಅವರು, ಹಾಗೆ ಮಾಲ್ತೇಶ್ ಕೊಂಬೇವು DSP ಸಿರುಗುಪ್ಪ ಉಪವಿಭಾಗ, YS ಹನುಮಂತಪ್ಪ CPI ಸಿರುಗುಪ್ಪ ವೃತ್ತ, ಪರಶುರಾಮ್ PSI ಎಲ್ಲೆಂಡೋ ಸಿರುಗುಪ್ಪ ಪೊಲೀಸ್ ಸ್ಟೇಷನ್ನು, ಹಾಗೆ ಕ್ರೈಮ್ PSI ಮಲ್ಲಯ್ಯ ಸಿರುಗುಪ್ಪ ಪೊಲೀಸ್ ಸ್ಟೇಷನ್ನು, ಪ್ರಕಾಶ್ ASI, ಶ್ರೀನಿವಾಸ್. ಈ ಒಂದು ಫಾಲೋಅಪ್ ಕೂಡ ಆಗಿತ್ತು ನಮಗೆ ಗುಜರಾತ್ವರೆಗೂ. ಸೊ ಪ್ರಯತ್ನ ನಡೀತಾ ಇದೆ. ಈ ಪ್ರಕರಣದಲ್ಲಿ ನನಗೆ ಗೊತ್ತಿದ್ದಂಗೆ ಈ ಮೊದಲು ಸುಮಾರು ವೆಹಿಕಲ್ಗಳನ್ನು ಟ್ರಾನ್ಸ್ಪೋರ್ಟ್ ಅಂತ ಹೇಳಿಬಿಟ್ಟು ಏನೋ ತಗೊಂಡು ಅದನ್ನು ಲೀಸ್ಗೆ ಅಂಥೇಳಿ ಬಾಡಿಗೆಗೆ ಅಂತ ತಗೊಂಡು ಮಾಡ್ಕೊಂಡಿದ್ದಾರೆ. ಈ ಮೊದಲು ಕೆಲವು 4 ವೀಲರ್ಗಳನ್ನ ಅವನಿಂದ ರಿಕವರಿ ಮಾಡಿದ್ದಾರೆ. ಚೀಟಿಂಗ್ ಪ್ರಕರಣ ಇದು, ಥೆಫ್ಟ್ ಪ್ರಕರಣ ಅಲ್ಲ, ಚೀಟಿಂಗ್ ಅಂತ ರಿಜಿಸ್ಟರ್ ಆಗಿರೋ ಅಂಥದ್ದು ಕೆಲವು ರಿಕವರ್ ಮಾಡಿದ್ದಾರೆ. ಬಟ್ ಒಂದೇನಂತಂದರೆ ಅದರಲ್ಲಿ ಅಪ್ರೋಪ್ರಿಯೇಟಾಗಿ ಪ್ರಕರಣ ದಾಖಲಾಗಿರಲಿಲ್ಲ. ನಾವು ಮೊನ್ನೆ ಒಂದು ಮಂತ್ ಹಿಂದೆ ಅವನ ಮೇಲೆ FIR ಮಾಡಿಬಿಟ್ಟು ಜುಡಿಷಿಯಲ್ ಕಸ್ಟಡಿಗೆ ಕೂಡ ಕೊಟ್ಟಿದ್ದೇವೆ. ಇದರಲ್ಲಿ ಇನ್ನೂ ಕೆಲವು ಅವನು ಕೊಡ್ಲಿಕ್ಕೆ ಬಾಕಿ ಇದೆ, ಅದನ್ನು ನಾವು ರಿಕವರಿ ಮಾಡ್ತೇವೆ. ಕರ್ನಾಟಕ 1 ಇರ್ಬೋದು ಅಥವಾ ಬ್ಯಾಂಗ್ಳೂರು 1, ಇದೇ ಥರದ್ದು ಬ್ಯಾಂಗ್ಳೂರು 1 ಆಪ್ರೇಟ್ ಆಗ್ತಾ ಇದೆ. ಅಲ್ಲಿ ಈ ಥರ ಯಾವುದೇ ಪರಿಶೀಲನೆ ಮಾಡದೆ ಕೊಡ್ತಾ ಇರುವಂತಹ ನಾವು ಡಾಕ್ಯುಮೆಂಟ್ಸ್ ಏನಿದೆ ಅದರಲ್ಲೂ ಹೆಚ್ಚಿನ ಭಾಗ ಬಳ್ಳಾರಿಯಲ್ಲಿ ನಾವು ನೋಡಿರುವಂಥದ್ದು ಬೈಕ್ಗಳು ತುಂಬ ಕಳ್ಳತನ ಆಗ್ತಾ ಇರುವಂಥದ್ದು. ನಾವು ಹೆಚ್ಚಿನ ಪರಿಶೀಲನೆ ಎಲ್ಲ ಕರ್ನಾಟಕ 1 ಶಾಪ್ಗಳಲ್ಲಿ ಮಾಡ್ತೇವೆ.
ಹಾಗೆ ಈ ನಂಬರ್ ಪ್ಲೇಟ್ಸ್ ಮಾಡಿಕೊಡುವಂಥ ಶಾಪ್ಗಳನ್ನು ಕೂಡ ನಾವು ಈಗ ಒಂದು ರೌಂಡ್ ಎಲ್ಲ ಶಾಪ್ಗಳಿಗೆ ನಮ್ಮ ಸಿಬ್ಬಂದಿಯಿಂದ ಭೇಟಿ ಕೊಟ್ಟು ಕಾರ್ಯಾಚರಣೆಯನ್ನು ಮುಂದುವರಿಸ್ತೇವೆ. ಡೂಪ್ಲಿಕೇಟ್ ಕೀ ಮಾಡುವಂಥವ್ರ ಹತ್ರನೂ ಯಾರು ಈ ಥರದಲ್ಲಿ ಬಂದಿದ್ದಾರೆ ಅಂತ ಪತ್ತೆ ಹಚ್ಚುವಂತಹ ಒಂದು ಪ್ರಯತ್ನವನ್ನು ನಾವು ಇನ್ನು ಮುಂದೆ ಮಾಡ್ತೇವೆ. ಇದನ್ನು ನಮ್ಮ ಒಂದು ಪ್ರಯತ್ನದಲ್ಲಿ ಬೈಕ್ ಕಳ್ಳತನಗಳು ಬಳ್ಳಾರಿಯಲ್ಲಿ ಕಡಿಮೆ ಆಗಬೇಕು ಅನ್ನುವಂಥ ಒಂದು ಆಲೋಚನೆ ನಮಗೆಲ್ಲ ಇದೆ. ಹಾಂ, ಅವನು ನಾವು ಒಂದೂವರೆ ವರ್ಷದ ಅವನ ಮೂಮೆಂಟನ್ನು ಎಲ್ಲ ಪರಿಶೀಲನೆ ಮಾಡಿದಾಗ ಮತ್ತು ಯಾರ್ಯಾರಿಗೆ ಅವನು ಮಾರ್ತಾ ಇದ್ದ ಅಂದರೆ ಮಾರಲಿಕ್ಕೆ ಅವನು ಒಂದು 2 ಜನ ಸೆಕೆಂಡ್ ಹ್ಯಾಂಡ್ ಅಂದಮೇಲೆ ಕೆಲವರು ಬಂದು ಮೀಡಿಯೇಟರ್ ಥರ ಬ್ರೋಕರ್ ಥರ ಬಂದು ಅವನಿಂದ ತೊಗೊಂಡು ಹಳ್ಳಿ ಜನರಿಗೆ ಮಾರಿದ್ದಾರೆ. ಅವರು 1,000-2,000 ಕಮಿಷನ್ಗೆ. ಸೊ ಅವರಿಗೆ ಎಷ್ಟು ಮಾರಿದ್ದಾನೆ ಅಂತ ನಾವು ಪತ್ತೆ ಹಚ್ಚಿದಾಗ ನಮಗೆ ಈ ಥರದ 41 ಬೈಕ್ಗಳು ದುಡ್ಡು ಕೊಟ್ಟು ತೊಗೊಂಡವರಿಗೆ ಅಟ್ಲೀಸ್ಟ್ ಅವರು RC ಟ್ರಾನ್ಸ್ಫರ್ಗಾದರೂ ಪ್ರಯತ್ನ ಪಡಬೇಕಿತ್ತು. ಅವ್ರು ಯಾರೂ ಅದನ್ನು ಮಾಡಿಲ್ಲ. ಹಳಬರ RC ಜೊತೆಗೆ ತೊಗೊಳ್ಳೋದು ತಪ್ಪಾಗ್ತದೆ. ದುಡ್ಡು ಕೊಟ್ಟು ತೊಗೊಂಡಿದ್ರು ಅದನ್ನು ಟ್ರಾನ್ಸ್ಫರ್ ಮಾಡೋದ್ರ ಬಗ್ಗೆ ಪ್ರೋಸೆಸ್ ಫಾರ್ಮ್ಗಳನ್ನ RTO ಇಂದ ಮಾಡಿಸ್ಕೊಳ್ಬೇಕಿತ್ತು. ಇಷ್ಟು ಒಂದೂವರೆ ವರ್ಷದಲ್ಲಿ ಯಾರೂ ಮಾಡ್ಕೊಂಡಿಲ್ಲ. ಹಾಗಾಗಿ ಇವನು ಅದನ್ನು ಆ ಒಂದು ನೆಗ್ಲಿಜೆನ್ಸನ್ನು ತುಂಬ ಚೆನ್ನಾಗಿ ಮಿಸ್ಯೂಸ್ ಮಾಡ್ಕೊಂಡಿದ್ದಾನೆ. ಕಳೆದಿದೆ ಅಂತಿಲ್ಲ, ಅವನು ನನಗೆ ಡೂಪ್ಲಿಕೇಟ್ ಕಳೆದಿದೆ ಅಂತ ಹೇಳಿ ತೊಗೊಳ್ತಾನೆ. RC ಕಾರ್ಡ್ ನನ್ನ ಕಳ್ತನ ಆಗಿದೆ, ಹಾಗಾಗಿ ನನಗೊಂದು ಡೂಪ್ಲಿಕೇಟ್ ಕೊಡಿ ಅಂತ ಹೇಳ್ಬಿಟ್ಟು ಅದೇ ಹೇಳೋದು. ಈಗ RTOಗೆ ಹೋಗಿ ನೀವು ಇನ್ನೊಂದು RC ಕಾರ್ಡ್ಗೆ ಅಪ್ಲೈ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಬೇಕಾಗುತ್ತೆ. ಈ ಸರ್ವಿಸ್ ಸೆಂಟರ್ಗಳಲ್ಲಿ ಡೂಪ್ಲಿಕೇಟ್ RC ಕಾರ್ಡ್ ಇದೆಯಾ ನಮ್ಮ ಜೊತೆಗೆ? ಒಂದು ತೋರಿಸಿ ಇಲ್ಲಿ. ಟೋಟಲ್ ಎಲ್ಲ ಕೇಸಸ್ಸು ನಾವು ಇವಾಗ FIR ಆಗಿರೋಂಥದ್ದು. ಫಸ್ಟ್ ಟೈಮ್ ಅಫೆಂಡರ್, MOB ಇಲ್ಲ ಇವನು. ನೋಡಿ ಇದರಲ್ಲಿ ಈ ಚಿಪ್ ಕಾಣ್ತದೆ ಅಷ್ಟೇ, ಬಟ್ ಇದು ಇನ್ಸರ್ಟೆಡ್ ಚಿಪ್ ಅಲ್ಲ, ಇದು ಜಸ್ಟ್ ಒಂದು ಡೂಪ್ಲಿಕೇಟ್ ಪಾಲಿವಿನೈಲಲ್ಲಿ ಮಾಡಿಕೊಟ್ಟಿರುವಂಥದ್ದು ಅಷ್ಟೇ. ಹೌದು, ಬಳ್ಳಾರಿಯಲ್ಲೇ ಮಾಡ್ಕೊಂಡಿರೋದು, ಒಂದೇ ಕಡೆ ಮಾಡ್ಕೊಂಡಿರುವಂಥದ್ದು. ನಾವೀಗೆಲ್ಲ 8 ನಾವು ಅದಾದ್ಮೇಲೆ ನಾವು ನೋಡಿರೋದು 8 ಕರ್ನಾಟಕ ಒಂದು ಸೆಂಟರ್ಸ್ ಇಲ್ಲಿದೆ. ನಾವೆಲ್ಲ ಕಡೆನೂ ಅವ್ರದ್ದು ಡೀಟೇಲ್ಸ್ ಹಿಸ್ಟ್ರಿ ತಗೊಳ್ತೇವೆ. ಮತ್ತು ಬೇರೆ MOಗಳು ಈಗ ಇವರು ಆಯಿತು, ನಮ್ಮ ಇಡೀ 2 ಸಬ್ ಡಿವಿಷನ್ಗೂ ಆಯಿತು. ಬೇರೆ ಈ ಥರ ಯಾರಾದರೂ ಪದೇ ಬಂದು RCಗಳನ್ನ ಕೊಟ್ಟು ಏನಾದರೂ ಪರ್ಚೇಸಸ್ ಇದು ಡೂಪ್ಲಿಕೇಟ್ಸ್ ಇಶ್ಯೂ ಮಾಡ್ಕೊಂಡಿದ್ದಾರಾ ಅಂತ ನಾವು ಅವ್ರ ಡೇಟಾ ತೊಗೊಂಡ್ಬಿಟ್ಟು ನಾವು ಇನ್ನೂ ಹೆಚ್ಚಿನ ಒಂದು ಡಿಟೆಕ್ಷನ್ಸ್ಗೆ ನಾವು ಪ್ರಯತ್ನ ಪಡ್ತೀವಿ. ಕೆಲವು ಪ್ರಕರಣಗಳು ನಮಗೆ, ಅದರಲ್ಲೂ ಹೆಚ್ಚಿನ ಭಾಗ ಚಿತ್ರದುರ್ಗದಲ್ಲಿ ಆಗಿರುವಂಥ ಕೆಲವು ಪ್ರಕರಣಗಳು ರಿಜಿಸ್ಟರ್ ಆಗಿರಲಿಲ್ಲ. ನಾವೀಗ ಪತ್ತೆ ಹಚ್ಚಿ ತಿಳಿಸಿದ ಮೇಲೆ ಅಲ್ಲಿ ಕೂಡ ಪ್ರಕರಣಗಳನ್ನ ದಾಖಲು ಮಾಡ್ಕೊಂಡಿದ್ದಾರೆ. ನಮ್ಮಲ್ಲಿ ಒಂದು 2 ಪ್ರಕರಣಗಳು ನಮ್ಮಲ್ಲಿ ದಾಖಲು ಆಗಿರಲಿಲ್ಲ, ಉಳಿದಿದ್ದೆಲ್ಲ ಪ್ರಕರಣಗಳು ಆಗಿರೋ ಅಂಥದ್ದೇ ಇತ್ತು. ಸೊ ಅದರದ್ದು ನಾವು ಓನರ್ಸಿಗೆ ವಾಪಸ್ ಮಾಡ್ತೇವೆ. ಇನ್ಫ್ಯಾಕ್ಟ್ ಇದರಲ್ಲಿ ಇನ್ನೂ ಒಂದು ಏನು ಮಾಡ್ಬೋದು ಅಂತಂದರೆ, ಈ ಯಾರು RCಗಳನ್ನು ಡೂಪ್ಲಿಕೇಟ್ ಮಾಡ್ಕೊಂಡಿದ್ದಾರೆ ಇವರುಗಳಿಂದ ಕೂಡ ನಾವು ಫೋರ್ಜ್ಡ್ ಡಾಕ್ಯುಮೆಂಟ್ಸ್ ಮಾಡ್ಕೊಂಡಿದ್ದಾರೆ ಅಂಥೇಳಿ ಬೇರೆ ಪ್ರಕರಣಗಳನ್ನು ಇವನ ಮೇಲೆ ದಾಖಲು ಮಾಡ್ಕೊಳ್ಬೋದು. ಸೊ ಅದನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಆ ಒಂದು ಲೀಗಲ್ ಆ್ಯಂಗಲನ್ನು ಪರಿಶೀಲನೆ ಮಾಡಿ ಇವನ ಮೇಲೆ ಹೆಚ್ಚಿನ ಒಂದು ಕೇಸಸ್ಸನ್ನು ದಾಖಲು ಮಾಡುವಂಥದ್ದು ಮಾಡ್ತೀವಿ. ಇರುವಂಥ ವೆಹಿಕಲ್ಗಳು ಅದು ನಮ್ಮಲ್ಲಿ ಕಳ್ಳತನದ್ದು PF ಆಗಿರೋದಿಲ್ಲ. ಹೆಚ್ಚಿನ ಭಾಗ ಆಕ್ಸಿಡೆಂಟಲ್ಲಿ ಇರುವಂತಹ ಬೈಕ್ಗಳು ಅಥವಾ 4 ವೀಲರ್ಗಳು. ಕೆಲವು ಸಲ ಏನಾಗುತ್ತೆ, ನಮಗೆ ಓನರ್ ಪತ್ತೆ ಆಗದೆ ಇರುವಂಥದ್ದು ಅಬ್ಯಾಂಡನ್ಡ್ ವೆಹಿಕಲ್ಸ್ ಇರ್ಬೋದು. ಇನ್ನು ಕೆಲವು ಆಕ್ಸಿಡೆಂಟ್ ಆಗಿದೆ ಅಂಥೇಳಿ ಕೆಲವರು ತೊಗೊಂಡು ಹೋಗೋಕ್ಕೆ ಬರೋದಿಲ್ಲ. ಅಂಥದ್ದನ್ನು ನಾವು ಆಕ್ಷನ್ ಮಾಡುವಂಥದ್ದು ಮಾಡಬೇಕು. ತಾವೀಗ ಒಳ್ಳೆ ಪಾಯಿಂಟ್ ರೇಸ್ ಮಾಡಿದ್ದೀರಾ, ಅದನ್ನು ನಾವು ಫಾಲೋ ಅಪ್ ಮಾಡ್ಕೊಂಡು ಕೋರ್ಟ್ ಪರ್ಮಿಷನ್ ತೊಗೊಂಡು ಆಕ್ಷನ್ ಮಾಡಿ. ಇಲ್ಲ, ಅವ್ರಿಗೆ ನಾವು ಡಾಕ್ಯುಮೆಂಟ್ಸ್ ಕೇಳಿದ್ದೀವಿ, ಅವ್ರಿಗೇನು ಪ್ರೊವಿಷನ್ ಇದೆ ಅಂಥೇಳಿ. ಅವ್ರು ಬೇರೆ ID ಪ್ರೂಫ್ ಕೇಳಬೇಕಾ ಅಥವಾ ಇಲ್ಲ ಅನ್ನೋದು ಅವ್ರಿಗೆ ಒಂದು ನಿಮಿಷ ಅಲ್ಲ, ಅದಕ್ಕೆ ನಾವು ಅವ್ರಿಗೆ ಕೇಳಿದ್ದೀವಿ. ಅವ್ರಿಗೆ ಕ್ಯಾಂಡಿಡೇಟ್ ಅನ್ನೋಕ್ಕಿಂತ ಅಟ್ಲೀಸ್ಟ್ ಅದನ್ನು ಐಡೆಂಟಿಫೈ ಮಾಡುವಂಥ ಅವರ ಬೇರೆ ID ಪ್ರೂಫನ್ನು ಕೇಳಬೇಕಾ ಅವರಿಂದ ಅನ್ನುವಂಥದ್ದು, ಅವ್ರಿಗೆ ಮ್ಯಾಂಡೇಟ್ ಇದೆಯಾ ಅನ್ನೋದನ್ನು ಸಿಗ್ತಿತ್ತು. ಹೌದೌದು, ಇಲ್ಲ ಅವ್ರ ಬೈಕ್ ನೋಡೋಕೆ ಹೋಗಲ್ಲ, ಅವ್ರು ಕೌಂಟರಲ್ಲಿ ಇದ್ಕೊಂಡೇ ಕೊಡ್ತಾರೆ. ಅವ್ರಿಗೆ 21 ಸರ್ವಿಸ್ಗಳು ಕೊಡಲಿಕ್ಕಿದೆ, ಬೇರೆ ಡಾಕ್ಯುಮೆಂಟ್ಸ್ ಇಶ್ಯೂ ಮಾಡ್ಲಿಕ್ಕೆ ಪ್ರೊವಿಷನ್ ಇದೆ. ಬಟ್ ಇದಕ್ಕೆ ಏನು ಪ್ರೊವಿಷನ್ ಇದೆ ಅನ್ನೋದನ್ನು ನಾವು ಅವರಿಂದ ಬರವಣಿಗೆಯಲ್ಲಿ ತಗೊಳ್ತಾ ಇದ್ದೇವೆ. ಈ ಥರದ ಲ್ಯಾಕ್ಯುನಾ ಇದೆ ಅಂತಂದರೆ ದೆನ್ ನಾವು ಸರ್ಕಾರಕ್ಕೂ ಇದ್ರ ಬಗ್ಗೆ ರೇಸ್ ಮಾಡ್ತೀವಿ. ಈ ಥರ ಲ್ಯಾಕ್ಯುನಾ ಮಿಸ್ಯೂಸ್ ಆಗ್ತಾ ಇದೆ ಅಂತ.
ಕ್ಯಾಂಡಿಡೇಟ್ ಇರಬೇಕು. ಆಮೇಲೆ ಅವರು ತಮ್ಮನ್ನು ಐಡೆಂಟಿಫೈ ಮಾಡ್ಕೊಳ್ಳೋವಂತಹ ID ಕಾರ್ಡ್ ಆದರೂ ಇರಬೇಕು. ಇದು ನಮಗೂ ಕೂಡ ಮೊನ್ನೆ ಡಿಸ್ಕಷನ್ ಟೈಮಲ್ಲಿ ಅನಿಸಿರೋ ಅಂಥದ್ದು. ಇದನ್ನು ನಾವು ಹೆಚ್ಚಿಂದ ಒಂದು ಸ್ವಲ್ಪ ಇದರಲ್ಲಿ ರಿಟರ್ನ್ ಒಂದು ಇದು ಮಾಡ್ತೇವೆ, ಇಂಟರ್ವೆನ್ಷನ್. ಯಾರೂ ಇಲ್ಲ, ಇವನು ಒಬ್ಬನೇ ಮಾಡಿರೋ ಅಂಥದ್ದು. ಇವನಿಗೆ ಯಾರೂ ಸಪೋರ್ಟ್ ಅನ್ನೋವಂಥದ್ದಿಲ್ಲ. ಇವನು ಆಟೋ ರಿಕ್ಷಾ ಡ್ರೈವ್ ಮಾಡ್ಕೊಂಡಿದ್ದಾಗ ಈ ಡ್ಯೂಪ್ಲಿಕೇಟ್ ಕೀ ಮಾಡಿಸುವಂಥದ್ದು ಅಥವಾ ಈ RC ಡುಪ್ಲಿಕೇಟ್ ಇಶ್ಯೂ ಇಲ್ಲ ಆಗುತ್ತೆ ಅನ್ನೋವಂಥದ್ದು ಅವರವರ ಚರ್ಚೆಗಳಲ್ಲಿ ಅವನಿಗೆ ಗೊತ್ತಾಗಿರೋ ಅಂಥದ್ದು. ಸೊ ಅದನ್ನು ಅವನು ಬಳಸ್ಕೊಂಡ್ಬಿಟ್ಟು ಮಾಡಿದ್ದಾನೆ. ಒಬ್ಬನೇ ಸಿಂಗಲ್ ಹ್ಯಾಂಡೆಡ್ ಮಾಡಿದ್ದಾನೆ. ಯಾವುದೇ ಹಳೆ ಎಮೋ ಕಾರ್ಡ್ ಇಲ್ಲ ಇವನ ಮೇಲೆ. ಈಗ ಹೊಸದಾಗಿ ನಾವು ಎಮೋ ಕಾರ್ಡ್ ಓಪನ್ ಮಾಡ್ತೀವಿ. ಇದೆ ಇದೆ ಸರ್ವಿಸ್ ಇದೆ ಅವ್ರಿಗೆ. RC ಇಶ್ಯೂ ಮಾಡೋಕ್ಕೆ ಇದೆ, ಮಾಡ್ಬೋದು. ಈಗ ಏನಂತಂದ್ರೆ ಡ್ಯೂಪ್ಲಿಕೇಟ್ ಅಂತಂದ್ರೆ ಈಗ ನೀವು RTO ಆಫೀಸಿಗೆ ಹೋದ್ರೆ ಇದು ಪ್ರಾಪರ್ ಚಿಪ್ ಇರೋ ಅಂಥದ್ದು RC ನಿಮಗೆ ಸಿಕ್ಬಿಡುತ್ತೆ. ಅದಕ್ಕೆ ನೀವು ಒಂದು ಕಂಪ್ಲೇಂಟ್, ಪೊಲೀಸ್ ಕಂಪ್ಲೇಂಟ್ ಆಗಿರಬೇಕು, ನಿಮ್ಮ ಲಾಸ್ಟ್ ಕಂಪ್ಲೇಂಟ್ ಆಗಿರಬೇಕು. ಈ ಸರ್ವಿಸ್ ಸೆಂಟರಲ್ಲಿ ಈ ಥರ ಅವಶ್ಯಕತೆ ಏನೂ ಇಲ್ಲ. ಇದನ್ನು ಯಾರಾದರೂ ನಾವು ನೋಡಿದ್ರೆ ಜೆನ್ಯೂನ್ ಅನಿಸುತ್ತೆ, ಹಳ್ಳಿಯವ್ರಿಗೆ ಗೊತ್ತಾಗಲ್ಲ ಇದು, ಬಟ್ ಗೊತ್ತಿರೋರಿಗೆ ಫೀಲ್ ಆಗುತ್ತೆ ಸುಮ್ಮನೆ ಪ್ರಿಂಟ್ ಅಷ್ಟೇ ಇದು ಅಂತ ಹೇಳಿಬಿಟ್ಟು, ಟೆಂಪ್ರರಿ ಯೂಸೇಜ್ಗೆ ಇರುವಂಥದ್ದು ಅಂತ ಹೇಳಿ. ಹಾಗಾಗಿ ಇದು ಒಂದು ಸಣ್ಣ ಲ್ಯಾಕ್ಯುನ ಇದೆ ಸರ್ವಿಸ್ ಪ್ರೊವೈಡಿಂಗ್ ಸೆಂಟರ್ಸಲ್ಲಿ. ಇದನ್ನು ನಾವು ಇನ್ನೂ ಡೆಪ್ತಿಗೆ ಒಂಚೂರು ಹೋಗಿಬಿಟ್ಟು ಇದನ್ನು ಅಟೆಂಡ್ ಮಾಡಬೇಕಾಗತ್ತೆ. ಬಟ್ ನಮಗೆ ಒಳ್ಳೆ ಬ್ರೇಕ್ ಥ್ರೂ ಕೇಸ್ ಇದು. ಯಾಕಂದರೆ ನಾವು ಎಲ್ಲ ಇಂಥ ಸೆಂಟರ್ಸಿಗಿರ್ಬೋದು ಅಥವಾ ಡುಪ್ಲಿಕೇಟ್ ಕೀ ಶಾಪ್ಸಲ್ಲಿ ಅಥವಾ ನಂಬರ್ ಪ್ಲೇಟ್ಸ್ ಮಾಡೋ ಶಾಪ್ಸಲ್ಲಿ ನಾವು ಹೆಚ್ಚಿನ ಒಂದು ಮಾನಿಟರ್ ಮಾಡಿಬಿಟ್ಟು ಇನ್ನೂ ಹೆಚ್ಚು ಪ್ರಕರಣಗಳನ್ನು ಈ ರೀತಿ ಕ್ರ್ಯಾಕ್ ಮಾಡಲಿಕ್ಕೆ ಒಂದು ಹೆಲ್ಪ್ ಆಗ್ಬೋದು. ಇನ್ನು ಮುಂದೆ ಥೆಫ್ಟ್ಗಳು ಕರ್ಬ್ ಆಗ್ಬೋದು ಅಂತ ಒಂದು ನನ್ನ ಅನಿಸಿಕೆ ಇದೆ.